ಈ ಸಚಿವ ಸ್ಥಾನ ಪುನರ್ ರಚನೆ ಆದಂಥ ಸಂದರ್ಭದಲ್ಲಿ ನಿಮಗೇನಾದರೂ ಸಿಗಬೇಕು ಅನ್ನೋದೇನಾದರೂ ಆಸೆ ಏನಾದರೂ ಇದೆಯಾ ಮುಂದೆ? ಸರ್, ನಾನು ಆಸೆ ಪ್ರತಿಯೊಬ್ಬ ಪೊಲಿಟಿಷಿಯನಲ್ಲೂ ಕೂಡ ಆಸೆ ಇದ್ದೇ ಇರುತ್ತೆ. ಆದರೆ ಆಸೆ ಸಿಗಲಿಲ್ಲ ಅಂತ ನಿರಾಸೆ ಆಗ್ತಕ್ಕಂಥ ವ್ಯಕ್ತಿ ನಾನಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ರೀತಿ ಗುರುತಿಸುತ್ತೆ, ನಮ್ಮ ಪಕ್ಷದ ಮುಖಂಡರು ಯಾವ ರೀತಿ ಗುರುತಿಸ್ತಾರೆ, ಅದು ಅವರಿಗೆ ಸೇರಿರ್ತಕ್ಕಂಥದ್ದು. ನಿಮಗೆ ಸಮಾಧಾನ ಇದೆಯಾ ಸರ್? ನಾನು ಯಾವುದು ನಿಗಮನೇ ಕೇಳಿರಲಿಲ್ಲ ಅಂತಂದರೆ ಇದು ನಿಗಮ ಅಸಮಾಧಾನ ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾವ್ದು ಕೊಟ್ಟಿರ್ತಾರೋ ಹೈಕಮಾಂಡ್ನವರು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನು ನಾನು ಶಿರಸಾವಹಿಸಿ ಅದರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನು ವಿಷಯ ಸರ್, ಈಗ ಕೆಲವು ತಾಲೂಕುಗಳಲ್ಲಿ ಡಿಪೋಗಳಿಲ್ಲ, ಗುಬ್ಬಿ ಆಗಿರ್ಬೋದು, ಕೊರಟಗೆರೆ ಈ ಥರ ಸರ್, ಎಲ್ಲೆಲ್ಲಿ ಇಲ್ಲ, ಕೆಲವು ಕಡೆ ಜಾಗದ ಪ್ರಾಬ್ಲಮ್ಮಿಂದ ಡಿಪೋಗಳು ಮಾಡಲಿಕ್ಕಾಗಿಲ್ಲ. ನಾನು ಕಳೆದ ಸುಮಾರು 10 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ. ಅವ್ರಿಗೆ 5 ಕಿಲೋಮೀಟ್ರು ಸರೌಂಡಿಂಗ್ಸಲ್ಲೇ ಕೊಡಬೇಕು. ಡಿಪೋಗೂ ಮತ್ತು ಬಸ್ ಸ್ಟ್ಯಾಂಡ್ಗೂ 5 ಕಿಲೋಮೀಟ್ರ್ ಅಂತರ ಮಾತ್ರ ಇರಬೇಕು, ಅದರ ಒಳಗಡೆ ಇರಬೇಕು. ಇಲ್ದಿರ ವರ್ಕೌಟ್ ಆಗಲ್ಲ ಅಂತ ಅವರು ದೂರ ಕೊಟ್ಟರೆ ಮಾಡಲ್ಲ. ಅದರಿಂದ ನಮ್ಮಲ್ಲಿ ಗುಬ್ಬಿಲಿ ಜಾಗದ ಕೊರತೆ ಇತ್ತು. ಈಗ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಸಿರಿಕಲ್ಚರ್ ಡಿಪಾರ್ಟ್ಮೆಂಟಿಂದು 15 ಎಕರೆ ಜಾಗ ಇತ್ತು. ಅದ್ರಾಗ 5 ಎಕರೆ ಜಾಗನ KSRTCಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಸರ್ಕಾರಕ್ಕೆ ಹೋಗಿದೆ. ಅದು ಕ್ಯಾಬಿನೆಟ್ನಲ್ಲಿ ಹೋಗಿ ಡಿಸೈಡ್ ಆಗಬೇಕು. ಹಿಂದೆ ಸವಾಲೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೋಗಿದ್ದು ಅವರು ಅದಕ್ಕೆ 50 ಲಕ್ಷ ರೂಪಾಯಿ ರೇಟ್ ಫಿಕ್ಸ್ ಮಾಡಿದರು. KSRTC ಅಷ್ಟೊಂದು ಆರ್ಥಿಕವಾಗಿ ಸದೃಢ ಇಲ್ಲ, ನಮಗೆ ಫ್ರೀಯಾಗಿ ಕೊಡಿ ಅಂತಕ್ಕಂಥ ಮನವಿಯನ್ನು ಮತ್ತೊಮ್ಮೆ ನಾವು ಪುನರ್ ಪರಿಶೀಲನೆ ಮಾಡಿ ಅಂತ ಸರ್ಕಾರಕ್ಕೆ ಹಾಕಿದ್ದೀವಿ. ಅದು ಕ್ಯಾಬಿನೆಟ್ ಮುಂದಿದೆ. ಅದು ಆಗ್ತಿದ್ದಂಗೆ ಅಲ್ಲಿ ಡಿಪೋ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ.